ಎಲ್ಲರನ್ನೂ ನಮ್ಮ ನಿಸರ್ಗ ಆಯುರ್ ಹರ್ಬಲ್ ಅವೇರ್ನೆಸ್ಗೆ ಸ್ವಾಗತಿಸುತ್ತಾ ಇವತ್ತಿನ ಸಂಚಿಕೆಯನ್ನು ನಾವು ಸ್ವಾವಲಂಬನೆ ಅನ್ನೋ ಒಂದು ಪದವನ್ನು ನೆನಪಲ್ಲಿಟ್ಕೊಂಡು ಮಾಡೋಣ. ಅಂದರೆ ಈ ಸ್ವಾವಲಂಬನೆ ಅನ್ನೋದು ಯಾವ ದೃಷ್ಟಿಯಿಂದ ಅಂದರೆ ಆರೋಗ್ಯ ಮತ್ತು ಸೌಂದರ್ಯ ದೃಷ್ಟಿಯಿಂದ. ನಮಗೇನಾದರೂ ಆರೋಗ್ಯ ಮತ್ತು ಸೌಂದರ್ಯ ಮೊದಲಿಂದನೇ ಕಾಪಾಡ್ಕೊಬೇಕು ಅನ್ನೋ ಒಂದು ಇದಿತ್ತು ಅಂದರೆ ನಾವು ಯಾವುದೇ ಒಂದು ಕಂಪನಿ ಪ್ರಾಡಕ್ಟ್ಸ್, ಯಾವ ಕಂಪನಿ ಅಂತಲ್ಲ, ಯಾವುದೇ ಕಂಪನಿ ಪ್ರಾಡಕ್ಟ್ಸ್ ಟ್ಯಾಬ್ಲೆಟ್ ಆಗಿರ್ಬೋದು ಅಥವಾ ಫೇಸ್ ಕ್ರೀಮ್ಸ್, ಸೋಪ್ಸ್, ಆಯಿಲ್ಸ್ ಅಂಥದ್ದೆಲ್ಲ ಬಿಟ್ಟು ನಾವೇ ಮನೆಯಲ್ಲಿ ಕೆಲವೊಂದು ಐಟಮ್ಸನ್ನು ಇಟ್ಕೊಂಡು ನಾವೇ ತಯಾರಿಸಿ ಯೂಸ್ ಮಾಡ್ಬೋದು. ಅದು ನ್ಯಾಚುರಲ್ ಆಗಿರುತ್ತೆ, ಅಂದರೆ ಸ್ವಾಭಾವಿಕವಾಗಿರುತ್ತೆ, ಜೊತೆಗೆ ಪರ್ಮನೆಂಟಾಗಿ ನಮಗೆ ಯಾವ ತೊಂದರೆಯನ್ನು ಬರದಂಗೆ ಇರುತ್ತೆ. ಅದಕ್ಕೆ ಉಪಯುಕ್ತವಾಗುವಂಥ ಸಾವಿರಾರು ಆಯುರ್ವೇದಿಕ್ ಐಟಮ್ಸಲ್ಲಿ ನಾನೀಗ ಒಂದು 9 ಐಟಮ್ಸನ್ನು ಮಾತ್ರ ನಿಮಗೆ ಹೇಳ್ತಾ ಇದ್ದೀನಿ. ಇದು ಬಂದು ನಮ್ಮ ಹೋಮ್ ಮೇಡ್ ಪ್ರಾಡಕ್ಟ್ಸಲ್ಲೂ ನಾವು ಯೂಸ್ ಮಾಡ್ತಾಯಿದ್ದೀವಿ. ಇದನ್ನು ಯೂಸ್ ಮಾಡಿ ಪ್ರಾಡಕ್ಟ್ಸ್ ಎಲ್ಲ ಚೆನ್ನಾಗಿದೆ ಅನ್ನೋದ್ರಿಂದ ನೀವು ಆ ಥರ ಮಾಡ್ಕೊಬೋದು ಅನ್ನೋ ಒಂದು ಅವೇರ್ನೆಸ್ಗೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ. ಇದರಲ್ಲಿ ಬಜೆ, ಜಾಕಾಯಿ, ಗುಂಡು ಅರಿಶಿನ, ಕಸ್ತೂರಿ ಅರಿಶಿನ, ಭದ್ರಮುಷ್ಟಿ ಮತ್ತು ಕಚೋರ, ಅಳಲೆಕಾಯಿ, ತಾರಿಕಾಯಿ, ಅಶ್ವಗಂಧದ ಬೇರುಗಳು ಇದೆಲ್ಲನ ಹೇಳ್ತಾ ಇದ್ದೀನಿ. ಇದೆಲ್ಲವನ್ನು ಈಗ ಒಂದೊಂದೇ ನೋಡ್ತಾ ಬರೋಣ. ಇದು ತಾರಿಕಾಯಿ ಬಂದು ಸೀಡ್ಸ್ ಇರುತ್ತೆ. ಆ ಸೀಡ್ಸನ್ನು ತೆಗೆದುಬಿಟ್ಟು ಕುಟ್ಟಿ ನಾನು ಇಟ್ಕೊಂಡಿದ್ದೀನಿ. ಸ್ಯಾಂಪಲ್ಗೆ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಇವೆಲ್ಲರ ಬಗ್ಗೆಯೂ ನಾನು ಪ್ರತಿಯೊಂದು ವೀಡಿಯೋವಾಗಿ ನಾನು ಹಾಕಿದ್ದೀನಿ. ಕೆಲವೊಂದು ಶಾರ್ಟ್ಸಲ್ಲಿ ಕೆಲವೊಂದು ವೀಡಿಯೋವಾಗಿ ಹಾಕಿದ್ದೀನಿ. ನೀವು ಅದನ್ನು ನನ್ನ ಚಾನಲ್ ಲಿಂಕ್ ತೊಗೊಂಡು ನೀವು ನೋಡ್ಕೊಬೋದು. ಇದು ತಾರಿಕಾಯಿ ತಾಯಿಗೆ ಸಮಾನ ಅಂತ ಹೇಳ್ತಾರೆ. ಅಂದರೆ ಆರೋಗ್ಯ ನಮ್ಮ ತಾಯಿ ಎಷ್ಟು ಚೆನ್ನಾಗಿ ಕಾಪಾಡ್ತಾರೋ ಅದೇ ಥರನೇ ಇದೂ ನಮ್ಮ ಆರೋಗ್ಯನ ಕಾಪಾಡೋದ್ರಲ್ಲಿ ನಂಬರ್ 1. ಅಂದರೆ ಇದು ಬಂದು ಶೀತ, ಕೆಮ್ಮು, ನೆಗಡಿ ಎಲ್ಲ ಟೋಟಲ್ ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡೋದ್ರಲ್ಲಿ ನಂಬರ್ 1 ಆಗಿರುತ್ತೆ. ಇದು ಬಂದು ಅಶ್ವಗಂಧದ ಬೇರು, ಒಂದು ಸ್ವಲ್ಪ ಮಾತ್ರ ತೆಗೆದಿಟ್ಕೊಂಡಿದ್ದೀನಿ. ಇದು ಗಿಡದ ಸಮೂಲವನ್ನು ಔಷಧಿಯನ್ನಾಗಿ ಯೂಸ್ ಮಾಡ್ತಾರೆ. ಸಮೂಲ ಅಂದರೆ ಬೇರು, ಕಾಂಡ, ಎಲೆ, ಇದರಲ್ಲಿ ಕಾಯಿ ಬರುತ್ತೆ ರೆಡ್ ಕಲರಲ್ಲಿ, ಅದು ಎಲ್ಲವನ್ನು ಔಷಧೀಯ ಗುಣಗಳನ್ನು ಹೊಂದಿರೋ ಅಂಥದ್ದು ಯೂಸ್ ಮಾಡ್ತಾರೆ. ಇದು ಹಾಗೆಯೇ ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡೋದ್ರಲ್ಲಿ ನಂಬರ್ 1. ಬರೀ ದೇಹದ ಆಂತರಿಕ ಅಲ್ಲ, ಬಾಹ್ಯವಾಗೂ ಇದನ್ನು ಯೂಸ್ ಮಾಡ್ತೀವಿ. ಇದು ತಾರಿಕಾಯಿ ಅಂತ ಹೇಳ್ತಾರೆ. ಫಸ್ಟದು ನಾನು ತೋರಿಸಿದ ಅಳಲೆಕಾಯಿ, ಇದು ಬಂದು ತಾರಿಕಾಯಿಯು ಹಾಗೆಯೇ ಸ್ಟ್ರೆಸ್ ರಿಲೀಫಿಂಗ್ ಔಷಧಿಯಾಗಿ ತುಂಬಾ ಯೂಸ್ ಮಾಡ್ತಾರೆ. ನಮ್ಮ ಭಾರತೀಯರು ತುಂಬಾ ಪುಣ್ಯವಂತರು, ಅದೃಷ್ಟವಂತರು ಅಂತ ಹೇಳ್ಬೋದು. ಯಾಕಂದರೆ ಇದೆಲ್ಲನ ನಮ್ಮ ಭಾರತದಲ್ಲಿ ಯಥೇಚ್ಛವಾಗಿ ಸಿಗುವಂತಹ ಗಿಡಮೂಲಿಕೆಗಳು. ಇದು ಬಂದು ಭದ್ರಮುಷ್ಟಿ ಅಂತ ಹೇಳ್ತಾರೆ. ಹುಲ್ಲಿನ ಜಾತಿಗೆ ಸೇರಿದ್ದು. ಅಂದರೆ ಕೆಳಗಡೆ ಬೇರಲ್ಲಿ ಇದು ಈ ಥರ ಚಿಕ್ಕದಾಗಿ ಕಂಟಿನ್ಯೂಸ್ಸಾಗಿ ಒಂದು ಬೇರಲ್ಲಿ ಹಾಗೆ ಸರದಲ್ಲಿ ನಾವು ಮಣಿ ಪೋಣಿಸ್ತೀವಲ್ಲ ಆ ಥರ ಇದು ಉಟ್ಕೊಂಡಿರುತ್ತೆ. ಇದನ್ನು ತೆಗೆದು ಕ್ಲೀನ್ ಮಾಡಿ ಪುಡಿ ಮಾಡಿ ಇಟ್ಕೊಂಡು ನಾವು ಮುಖಕ್ಕೆ ಹಚ್ಚಿದ್ವಿ ಅಂದರೆ ನಮ್ಮ ಮುಖದಲ್ಲಿ ಬೇಡವಾಗಿರೋವಂಥ ರೋಮನೆಲ್ಲ ಇದು ಹೋಗಲಾಡಿಸುತ್ತೆ. ವ್ಯಾಕ್ಸಿಂಗ್ ಎಲ್ಲ ಮಾಡ್ತೀವಲ್ಲ, ವ್ಯಾಕ್ಸಿಂಗ್ ಬದಲು ಇದನ್ನು ಮತ್ತು ಕಸ್ತೂರಿ ಅರಿಶಿನ ಕುಟ್ಟಿ ಪೌಡರ್ ಮಾಡಿ ಹಾಕ್ಕೊಂಡು ಪ್ರತಿದಿನ ನಾವು ಮುಖ ಇದರಲ್ಲೇ ತೊಳೆದ್ವಿ ಅಂದರೆ ಸೋಪಿಗೆ ಬದಲು ನಮ್ಮ ಮುಖ ಅಷ್ಟು ಕಾಂತಿಯುತವಾಗಿರುತ್ತೆ. ಮತ್ತು ಮುಖದಲ್ಲಿರೋಂಥ ಕಲೆಗಳು, ಬಂಗು ಬರುತ್ತೆ, ಕೆಲವರಿಗೆ ರ್ಯಾಷಸ್ ಇರುತ್ತೆ, ಅದೆಲ್ಲನೂ ಹೋಗುತ್ತೆ. ಮುಖ ಸಾಫ್ಟಾಗಿರುತ್ತೆ. ಯಾವ ಒಂದು ಫೇಸ್ ಕ್ರೀಮು ನಮಗೆ ಬೇಕಾಗಿಲ್ಲ. ಘಮ ಅಂತ ಮುಖ ಇರುತ್ತೆ. ಸಂಜೆ ತನಕ ಆ ಸ್ಮೆಲ್ ಹಾಗೇ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಇದರ ಸ್ಮೆಲ್. ಇವಾಗ ಅಳಲೆಕಾಯಿ ಮತ್ತು ಅಶ್ವಗಂಧದ ಬೇರು, ಭದ್ರಮುಷ್ಟಿ ಮತ್ತು ತಾರಿಕಾಯಿನ ಹೇಳಿದೆ. ಇದು ಬಂದು ಬಿಳಿ ಅರಿಶಿನ ಅಂತ ಹೇಳ್ತಾರೆ. ಇದನ್ನು ಕಚೋರ ಅಂತಲೂ ಹೇಳ್ತಾರೆ. ಇದು ಹಾಗೆಯೇ ತುಂಬ ಸ್ಮೆಲ್ ಚೆನ್ನಾಗಿರುತ್ತೆ, ಸುಮಧುರವಾದಂತಹ ವಾಸನೆ ಇರುವಂಥದ್ದು. ಇದು ನಾವು ಸ್ಕಿನ್ಗೂ ಅಪ್ಲೈ ಮಾಡ್ಬೋದು, ಆಂತರಿಕವಾಗೂ ಇದನ್ನು ತೊಗೊಬೋದು. ಕೆಲವೊಂದು ಐಟಮ್ಸನ್ನೆಲ್ಲ ಹಾಕಿ ನಾವು ಕಷಾಯವಾಗಿ ಕುಡಿದ್ವಿ ಅಂದರೆ ಖಂಡಿತ ನಮಗೆ ಯಾವ ಒಂದು ಕಾಯಿಲೆನೂ ಬರಲ್ಲ. PCOD, PCOS ಅದು ಏನೇನೋ ಕಾಯಿಲೆಗಳೆಲ್ಲ ಹೇಳ್ತಾರಲ್ಲ, ಅಂಥದ್ದು ಎಲ್ಲನೂ ಬರದಂಗೆ ಅವಾಯ್ಡ್ ಮಾಡುತ್ತೆ. ಬಂದು ಆಲ್ರೆಡಿ ಜಾಸ್ತಿ ಇರೋರಿಗೆ ಇದು ಅಷ್ಟು ವರ್ಕ್ ಆಗೋಲ್ಲ ಅಂದ್ರೂ ನಾವು ಮೊದಲಿಂದ ಟೀ ಕಾಫಿ ಕುಡಿತೀವಲ್ಲ ಆ ಥರ ಈ ಕಷಾಯಗಳನ್ನ ಕುಡಿತಾ ಬಂದ್ವಿ ಅಂದರೆ
ಮುಂದೆ ಫ್ಯೂಚರಿಗೆ ಬರುವಂಥ ಕಾಯಿಲೆನೆಲ್ಲ ಅವಾಯ್ಡ್ ಮಾಡ್ಕೊಬೋದು. ಇದು ಕಸ್ತೂರಿ ಅರಿಶಿನ. ಕಸ್ತೂರಿ ಅರಿಶಿನದ ಬಗ್ಗೆ ನಾನು ಆಲ್ರೆಡಿ ಒಂದು ಶಾರ್ಟ್ ಕೊಟ್ಟಿದ್ದೀನಿ. ಅದರಲ್ಲಿ ಕೆಲವೊಂದು ವಿಷಯಗಳನ್ನ ಹೇಳಿದ್ದೀನಿ. ಅದು ಪ್ರತಿಯೊಂದು ಐಟಮಲ್ಲೂ ಸಾವಿರಾರು ಔಷಧೀಯ ಗುಣಗಳಿದ್ದಾವೆ. ಕೆಲವೊಂದನ್ನು ಮಾತ್ರ ಹೇಳ್ತಾ ಇದ್ದೀವಿ ಟೈಮ್ ಅಭಾವದಿಂದ. ಇದು ಹಾಗೆಯೇ ಈ ಕಸ್ತೂರಿ ಅರಿಶಿನದ ಜೊತೆಗೆ ನಾವು ಕೆಲವೊಂದು ಹೂವುಗಳನ್ನೆಲ್ಲ ಹಾಕ್ಬಿಟ್ಟು ಪೌಡರ್ ಮಾಡಿ, ಈಗ ಹೇಳಿದ್ನಲ್ಲ ಭದ್ರಮುಷ್ಟಿ ಮತ್ತು ಕಚೋರ ಅಂತ, ಅದನ್ನೆಲ್ಲ ಹಾಕಿ ಪುಡಿ ಮಾಡಿ ನಾವು ಫೇಸ್ ಪ್ಯಾಕಾಗಿ ಅಪ್ಲೈ ಮಾಡಿದ್ವಿ ಅಂದರೆ ಫೇಸ್ ಅಷ್ಟು ಚೆನ್ನಾಗಿರುತ್ತೆ. ಸುಮ್ಮನೆ ಯಾವ್ಯಾವುದೋ ಕ್ರೀಮ್ಸು ಸೋಪ್ಸ್ ಎಲ್ಲ ಹಾಕ್ತೀವಿ, ಆ್ಯಡ್ಸಲ್ಲಿ ಬರೋ ಹೀರೋಯಿನ್ ಥರನೇ ನಮ್ಮ ಸ್ಕಿನ್ ಆಗುತ್ತೆ ಅಂತ. ಆ ಥರ ಎಲ್ಲ ಯಾವುದೂ ಇರಲ್ಲ, ಸುಮ್ಮನೆ ಅದು ಮಾತು ಅಷ್ಟೇ. ಇದನ್ನು ಹಾಕಿದ್ವಿ ಅಂದರೆ ನಾವು ನಾವಾಗಿರ್ತೀವಿ, ನಮ್ಮ ಸೌಂದರ್ಯ ಚೆನ್ನಾಗೇ ಇರ್ತದೆ. ಇದು ಬಂದು ಜಾಕಾಯಿ ಅಂತ ಹೇಳ್ತೀವಿ. ಜಾಕಾಯಿಯು ಹಾಗೆಯೇ ಉದರ ಸಂಬಂಧಿ ಕಾಯಿಲೆಗಳನ್ನು ಹೋಗಲಾಡಿಸುತ್ತೆ. ಇದರ ಸ್ಮೆಲ್ಲನ್ನು ನಾವು ತಗೊಂಡ್ವಿ ಅಂದರೆ ನಮಗೆ ಎಷ್ಟೇ ಮಾನಸಿಕ ಒತ್ತಡವಾಗಿದ್ರೂ ಅದು ರಿಲೀಫ್ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಬಂಗು ಮತ್ತು ಮಡುವೆಗಳನ್ನು ಹೋಗಲಾಡಿಸೋದ್ರಲ್ಲಿ ನಂಬರ್ 1. ಹೊಟ್ಟೆಗೂ ತೊಗೊಬೋದು, ಏನು ತೊಂದರೆ ಇಲ್ಲ. ಕಷಾಯವಾಗಿ ನಾವು ಪ್ರತಿನಿತ್ಯ ತೊಗೊಂಡ್ವಿ ಅಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಹೊಟ್ಟೆ ಉಬ್ಸನ್ನೆಲ್ಲ ಇದು ಹೋಗಲಾಡಿಸುತ್ತೆ. ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಇದ್ದು ಹೊಟ್ಟೆ ಉರಿ ಎಲ್ಲ ಇರುತ್ತಲ್ಲ, ಅದನ್ನು ಕ್ರಮೇಣ ಹೋಗಲಾಡಿಸುತ್ತೆ ಇದು ಜಾಕಾಯಿ. ಅನಂತರ ಇದು ಬಜೆನೂ ಅದನ್ನೇ. ಬಜೆ, ಜಾಕಾಯಿ, ಮಾಕಾಯಿ ಮತ್ತು ಎಡಮುರಿ ಬಲಮುರಿ ಅವೆಲ್ಲವನ್ನು ನಮ್ಮ ಅಜ್ಜಿದಿರು ನಮಗೆ ಕಷಾಯವನ್ನಾಗಿ ಮಾಡಿಕೊಟ್ಟಿರೋದು ನಮ್ಗೆ ಜ್ಞಾಪಕ ಇದೆ. ಅಂದರೆ ಇದನ್ನು ನಾವು ಕುಡಿದ್ವಿ ಅಂದರೆ ಏನಾಗುತ್ತೆ ಅಂದರೆ ನಮ್ಮ ಹೊಟ್ಟೆ ಪ್ರಾಬ್ಲಮ್ಮು, ಚಿಕ್ಕ ಮಕ್ಕಳಲ್ಲಿ ಹೊಟ್ಟೆ ಪ್ರಾಬ್ಲಮ್ ಜಾಸ್ತಿ ಇರ್ತದೆ. ಅದರ ಜೊತೆಗೆ ಶೀತ ಕೆಮ್ಮು ನೆಗಡಿ ಕಮ್ಮಿ ಆಗುತ್ತೆ. ನಮ್ಮ ಇಮ್ಯೂನ್ ಸಿಸ್ಟಮ್ನ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಇದು ಕಾಪಾಡುತ್ತೆ, ತುಂಬ ಚೆನ್ನಾಗಿ ಮೈಂಟೈನ್ ಮಾಡುತ್ತೆ, ಹೆಚ್ಚಿಸುತ್ತೆ. ನಮಗೂ ಇವಾಗಲೂ ಹಾಗೇನೆ ನಮಗೆ ಈ ಕೆಮ್ಮು, ಜ್ವರ, ತಲೆನೋವು ಅನ್ನೋದು ಅಷ್ಟಾಗಿ ಬರಲ್ಲ. ಅಂದರೆ ಇವಾಗ ಸೀಸನ್ ಚೇಂಜ್ ಆದಾಗ ಒಂದು ಸರಿ ಬಂದೇ ಬರುತ್ತೆ, ಅದು ಬರಲೇಬೇಕು. ಆದರೆ ಪದೇ ಪದೇ ಯಾವ್ದಾರು ಒಂದು ಚೂರು ಏನಾದ್ರು ತಿಂದ್ರೂ ಆಗುತ್ತಲ್ವ ಇನ್ಫೆಕ್ಷನ್ಸ್ ಅದು ಇದು ಅಂತ, ಅಂಥದ್ದೆಲ್ಲ ಏನೂ ಆಗೋಲ್ಲ. ನನ್ನ ಮಕ್ಕಳು ಇದೆಲ್ಲನೂ ನಮ್ಮ ಅಜ್ಜಿ ನಮ್ಮಮ್ಮ ಸಹಾಯದಿಂದ ಇದನ್ನೆಲ್ಲ ಹಾಕಿದ್ದೀನಿ. ಅವ್ರಿಗೂ ಅಷ್ಟೇ ಕೆಮ್ಮು, ಶೀತ, ನೆಗಡಿ, ಜ್ವರ ಅದು ಅಷ್ಟಾಗಿ ನಮಗೆ ತಲೆ ತಿನ್ನಲ್ಲ. ಅಂದರೆ ನಾವು ಅಷ್ಟಾಗಿ ಔಷಧಿನ ತಗೊಳ್ಳೋದೇ ಇಲ್ಲ ಅಂತ ಹೇಳ್ಬೋದು. ಅದರಿಂದ ನಾವು ನಮ್ಮ ಪಾರಂಪರ್ಯವಾಗಿ ಯೂಸ್ ಮಾಡ್ಕೊಂಬಂದಿರೋವಂಥ ಈ ಐಟಮ್ಸನ್ನೆಲ್ಲ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಇದು ಬಂದು ಗುಂಡು ಅರಿಶಿನ. ಗುಂಡು ಅರಿಶಿನೂ ಹಾಗೆಯೇ, ಅರಿಶಿನದಲ್ಲಿ ಸುಮಾರು ವೆರೈಟೀಸ್ ಇದ್ದಾವೆ. ಗುಂಡು ಅರಿಶಿನ, ಕೊಂಬು ಅರಿಶಿನ, ಕಸ್ತೂರಿ ಅರಿಶಿನ, ಅದು ಮೂರನ್ನು ಮಾತ್ರ ಹೇಳ್ತಾ ಇದ್ದೀನಿ. ಇನ್ನೂ ಕಪ್ಪು ಅರಿಶಿನ ಬಂದಿದೆ, ಡಿಫ್ರೆಂಟ್ ಕಲರ್ಸೆಲ್ಲ ಇವಾಗ ಬರ್ತಾಯಿದೆ. ಆದರೆ ಇದೆಲ್ಲ ಆಗಿನ ಕಾಲದಿಂದ ಬಂದಿರೋ ಅಂಥದ್ದು. ಗುಂಡು ಅರಿಶಿನ ಕುಂಕುಮ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಗುಂಡು ಅರಿಶಿನ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಕೊಂಬು ಅರಿಶಿನ ಅಡುಗೆಗೆ ಯೂಸ್ ಮಾಡ್ತೀವಿ. ಗುಂಡು ಅರಿಶಿನ ಮತ್ತು ಜಾಕಾಯಿ, ಬಜೆ, ಇಲ್ಲಿ ತೋರಿಸಿರೋ ಅಂಥದ್ದು ಅಂದರೆ ಕಸ್ತೂರಿ ಅರಿಶಿನ, ಭದ್ರಮುಷ್ಟಿ, ಕಚೋರ ಇವನ್ನೆಲ್ಲ ಹಾಕಿ ಪುಡಿ ಮಾಡಿಕೊಂಡು ನೀವು ಒಂದು 2-3 ದಿನ ಮುಖಕ್ಕೆ ಹಚ್ಚಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ, ನಿಮಗೆ ಚೇಂಜಸ್ ಗೊತ್ತಾಗುತ್ತೆ. ಈಗ ಅರಿಶಿನದಲ್ಲೇ ಈಗ 2 ವೆರೈಟೀಸ್ ಆಗಿದೆ, ಅಂದರೆ ಗುಂಡು ಅರಿಶಿನ ಮತ್ತು ಕಸ್ತೂರಿ ಅರಿಶಿನ. ಇನ್ನು ಕೆಲವೊಂದಿದೆ, ಮುಂದಿನ ಸಂಚಿಕೆಯಲ್ಲಿ ಹೇಳ್ತಾ ಬರ್ತೀನಿ. ಇವಾಗ ಇವೆಲ್ಲವನ್ನು ತಗೊಂಡು ನಾವು ಚೆನ್ನಾಗಿ ಪುಡಿ ಮಾಡ್ಕೊಬೇಕಾಗುತ್ತೆ. ಇದೆಲ್ಲ ಎಲ್ಲಿ ಸಿಗುತ್ತೆ ಮೇಡಮ್ ಅಂತ ನೀವು ಕೇಳ್ಬೋದು ಕೆಲವರು. ಇದೆಲ್ಲನೂ ನಮ್ಮ ಫಿಂಗರ್ ಟಿಪ್ಸಲ್ಲೇ ಇದೆ. ನಾವು ಮನಸ್ಸು ಮಾಡಿದ್ರೆ ಅಮೆಝಾನಲ್ಲಿ ನಾವು ಸರ್ಚ್ ಮಾಡಿದ್ರೆ ಎಲ್ಲ ಸಿಗ್ತವೆ. ಇಂಥದ್ದು ಸಿಗಲ್ಲ ಅಂತೆಲ್ಲ ಎಲ್ಲ ಆಗಿನ ಕಾಲದಲ್ಲಾದರೆ ಕಷ್ಟ ಆಗ್ತಿತ್ತು, ಅಂಗಡಿ ಹುಡುಕಬೇಕಿತ್ತು, ಊರು ಹೋಗಬೇಕಾಗಿತ್ತು. ಇವಾಗ ದೇವರು ನಮಗೆ ಫಿಂಗರ್ ಟಿಪ್ಸಲ್ಲಿ ಎಲ್ಲವನ್ನು ಇಟ್ಟಿದ್ದಾನೆ. ಏನು ಸ್ವಲ್ಪ ನಮಗೆ ತಿಳುವಳಿಕೆ ಅಂದರೆ ನಾವು ತಿಳ್ಕೊಂಡಿರಲ್ಲ, ನಾವು ಎಲ್ಲಿದೆ ಏನು ಅಂತ ತಿಳ್ಕೊಂಡಿರಲ್ಲ ಅಷ್ಟೇ. ಅಮೆಝಾನಲ್ಲೇ ಸಿಗ್ತವೆ ಎಲ್ಲ. ಒಂದು 50 ಗ್ರಾಮ್ ಅಷ್ಟು ತೊಗೊಂಡು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡು ಇದ್ರ ಜೊತೆಗೆ ಕಡಲೆ ಹಿಟ್ಟು ಅಥವಾ ಹೆಸರು ಕಾಳಿನ ಹಿಟ್ಟನ್ನು ಮಿಕ್ಸ್ ಮಾಡಿ ನೀವು ಮುಖಕ್ಕೆ ಹಚ್ಕೊಬೋದು. ಅಥವಾ ಈ ಕಸ್ತೂರಿ ಅರಿಶಿನ ಒಂದು ಬಿಟ್ಟು ಇವನ್ನೆಲ್ಲ ಪುಡಿ ಮಾಡಿ ಕರಿಬೇವಿನ ಸೊಪ್ಪು ಒಣಗಿಸಿ ಅದನ್ನು ಪುಡಿ ಮಾಡಿ ಮಿಕ್ಸ್ ಮಾಡಿಕೊಂಡು ಪ್ರತಿನಿತ್ಯ ನಮ್ಮ ಟೀ ಕಾಫಿಗೆ ಬದಲು ಇದನ್ನು ಕಷಾಯವನ್ನಾಗಿ ಕುದಿಸಿ ನಾವು ಕುಡಿದ್ವಿ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ ನಮ್ಮ ದೇಹ. ಅಂದರೆ ಈ ಹೊಟ್ಟೆ ಏಲ್ಮೆಂಟ್ಸ್, ಹೊಟ್ಟೆ ಸಂಬಂಧಿ ಕಾಯಿಲೆಗಳು ಯಾವುದೂ ಬರಲ್ಲ, ಉಬ್ಬಸ, ಗ್ಯಾಸ್ಟ್ರಿಕ್ ಅಂಥದ್ದು ಏನಿರಲ್ಲ, ಆರೋಗ್ಯವಾಗಿರ್ಬೋದು. ಟ್ರೈ ಮಾಡಿ ನೋಡಿ ಇವೆಲ್ಲ ತಗೊಂಡು.